ಹೆಲೋ ಹಾಯ್ ನಮಸ್ತೆ. ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಾರೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಸೊ ಇವತ್ತು ಪ್ರಯತ್ನಪಟ್ಟು ಕಷ್ಟಪಟ್ಟು ಒಂದು ಧೈರ್ಯ ಮಾಡಿದ್ದೀನಿ. ಸೊ ನನ್ನ ಡೈಲಿ ರೂಟೀನ್ ಏನು ಅಂತ ಇವತ್ತು ನೋಡೋಣ ಬನ್ನಿ. ಮಕ್ಕಳಿಗೆ ಇವತ್ತು ಕ್ರಿಸ್ಮಸ್ ರಜೆ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಒಂದು 9 ಡೇಸ್ ತನಕ ಇದೆ. ಸೊ ಸ್ಕೂಲ್ ಪ್ರಿಪ್ರೇಷನ್ ಏನೂ ಇಲ್ಲ, ಮಾರ್ನಿಂಗ್ ಎದ್ದು ಸೊ ಹಾಗಾಗಿ ನಾನು ನನ್ನ ಮನೆಯೆಲ್ಲ ಗುಡಿಸ್ಕೊತಾ ಇದ್ದೀನಿ. ಎಷ್ಟು ಗುಡಿಸಿದ್ರು ಒಂದೇ, ಮಕ್ಕಳು ಮನೆ ತುಂಬ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಅರೇಂಜ್ ಮಾಡಿ ಕೊಡ್ತಾರೆ. ನಾವು ಕ್ಲೀನ್ ಮಾಡೋದನ್ನ ಮಾಡ್ತಾಯಿರ್ತೀವಿ, ಅವರು ಅರೇಂಜ್ ಮಾಡೋದನ್ನ ತಪ್ಪಿಸೋದಿಲ್ಲ. ಸೊ ಎಲ್ಲ ರೂಮ್ನೂ ಗುಡಿಸ್ಕೊಂಡಾಯಿತು. ಇದು ನಮ್ಮನೆ ಗೋಲ್ಡನ್ ರಿಟ್ರೀವರ್ ಭೂವಿ ಅಂತ. ಸೊ ಅಕ್ಕಪಕ್ಕ ನಮ್ಮನೇಲೂ ಎಲ್ಲೂ ಹೆಣ್ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಇದನ್ನಾದರೂ ಒಂದು ಹೆಣ್ಣು ಅಂತ ಬಿಟ್ಟು ತೊಗೊಂಬರೋಣ ಅಂತಂದರೆ ಇದು ಗಂಡು ಮಕ್ಕಳಿಗಿಂತ ಆಚೆ. ಅಯ್ಯೋ ಏನು ತರಲೆ ಮಾಡ್ತದೆ ಗೊತ್ತಾ. ನೋಡೋಕ್ಕೆ ಮಾತ್ರ ಸಾದು ಸದ್ಗುಣಿ ಥರ ಕಾಣ್ತದೆ, ಆದರೆ ಮಾಡೋದೆಲ್ಲ ಮಕ್ಕಳಿಗಿಂತ ಕಡೆ. ಕೀಟ್ಲೆ ಅಂದರೆ ಕೀಟ್ಲೆ. ಮುಂದಿನ ವೀಡಿಯೋದಲ್ಲಿ ಅವ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಬ್ಯಾಕ್ ಟು ವರ್ಕ್. ರಾತ್ರಿ ಚಳಿಗೆ ಮುದ್ದೆ ಆಗಿರೋ ಬೆಡ್ಶೀಟ್ನೆಲ್ಲ ಮಡಿಸಿ ಮಲಗಿಸಿಟ್ಟಿದ್ದೀನಿ. ಸೊ ಜೊತೆಗೆ ತಲೆ ಕೆಳಗಡೆ ಇರೋದಕ್ಕಿಂತ ಕಾಲು ಕೆಳಗಡೆ, ಮಂಚದ ಕೆಳಗಡೆ ಬಿದ್ದಿರೋ ತಲೆದಿಂಬುಗಳೇ ಜಾಸ್ತಿ. ಅದನ್ನೂ ಅರೇಂಜ್ ಮಾಡಿಟ್ಟಿದ್ದೀನಿ. ಒಣಗಿರೋ ಬಟ್ಟೆ ಎಲ್ಲ ಮೊದಲೇ ತೆಗೆದಿಟ್ಟಿದ್ದೀನಿ. ಸೊ ಬಿ ಫ್ರ್ಯಾಂಕ್ ಏನಂದರೆ ಬಟ್ಟೆ ಒಗಿಕ್ಕಿಂತ ಬಟ್ಟೆ ಒಣಗಿರೋದನ್ನ ಮಡಿಸಿರೋದು ದೊಡ್ಡ ವಿಷಯ. ಈಗಾಗಲೇ ಒಂದು ಸೆಟ್ ಮಕ್ಕಳು ಬಟ್ಟೆ ಹೋಗ್ದಾಕಿದ್ದೀನಿ, ಇನ್ನೊಂದು ಟ್ರಿಪ್ಪಿಗೆ ನಮ್ಗಳ ಬಟ್ಟೆನೂ ಹೋಗಿ ಹಾಕಿದ್ದೀನಿ. ಸೊ ಆ ಗ್ಯಾಪ್ನಲ್ಲಿ ನಮಗೂ ಸ್ವಲ್ಪ ಸ್ಕ್ರೀನ್ ಟೈಮ್. ಈಗ ವಾಷಿಂಗ್ ಮಿಷಿನ್ ನಮ್ಗಳ ಬಟ್ಟೆನ ಒಗೆದು ರುಬ್ಬಿ ಜಾಲಾಡಿಸಿ ಅರ್ಧ ಒಣಗಿಸಿ ಕೊಡೋ ಬಟ್ಟೆನ ನಾನು ಪೂರ್ತಿ ಒಣಗಿಸೋಕ್ಕೆ ಹಗ್ಗ ಮೇಲೆ ಹಾಕಿ, ಆಗಲೇ ಹೇಳಿದ್ಮೇಲೆ ದೊಡ್ಡ ವಿಷಯ ಅದೇ ಬಟ್ಟೆ ಮಡಚಿಡೋದು. ಅದನ್ನ ಮಾಡಿ ಬಟ್ಟೆ ಎಲ್ಲ ಮಡಚಾಗಿದೆ ಡೋರ್ ಬೀರೋಗೆ ತೊಗೊಂಡೋಗಿಟ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಆ ಬಟ್ಟೆಗಳು ಗಾಳಿಪಟ ತದನಂತರದ ಮನೆಯ ಕೆಲಸವೇನೆಂದರೆ ಅಡುಗೆ, ಬೇರೆ ಏನೂ ಅಲ್ಲ. ಮಧ್ಯಾಹ್ನದ ಲಂಚಿಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಹೋದೆ. ಮೊದಲು ಏನೋ ಮಾಡೋಣ ಅಂತ ಬಿಟ್ಟು ಸಾರು ಪಾತ್ರೆ ಇಟ್ಟೆ. ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ತೆ. ಸೊ ಆಗ ಯೋಚಾಯಿತು ಫ್ರಿಜ್ಜಲ್ಲಿ ಚಿಕನ್ ಇದೆ ಅಂತ ಬಿಟ್ಟು ಅದನ್ನ ಪಕ್ಕಕ್ಕಿಟ್ಟು ಈಗ ತಕ್ಷಣ ಯೋಚಾಗಿದ್ದು ಅನ್ನಕ್ಕಿಡುವ ಅಂತ. ಸೊ ಅನ್ನಕ್ಕಿಟ್ಟು ಈಗ ಸಾರು ಮುಗಿಸೋಷ್ಟರಲ್ಲಿ ಅದರ ಮಧ್ಯೆ ಕ್ಲೀನಿಂಗು, ಪಾತ್ರೆ ಎಲ್ಲ ತೊಳೆದು ಅಲ್ಲೆಲ್ಲ ಕ್ಲೀನ್ ಮಾಡಿ ತುಂಬ ಕೆಲಸ ಮಾಡಿದ್ದೀನಿ. ಆದರೆ ಆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡುವಾಗ ಡಿಲೀಟ್ ಆಗಿಬಿಡ್ತು, ಹೇಳಿ ಪ್ರಯೋಜನ ಇಲ್ಲ. ಈಗ ಚಳಿಗಾಲ ಆಗಿದ್ದರಿಂದ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ರಾತ್ರಿ ಅಂತೆಲ್ಲ ಎಲ್ಲ ಟೈಮಲ್ಲೂ ಚಳಿನೂ ಮೈಕೈ ಹೊಡಿಯೋದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಲಿಪ್ ಬಾಮ್, ಮಾಯ್ಶ್ಚರೈಸ್ ಎಲ್ಲ ಹಾಕೋದು ಒಳ್ಳೆಯದು. ಹಾಗೆ ಹುಚ್ಚಿ ಥರ ಇರೋ ನನ್ನ ತಲೆ ಕೂದಲನ್ನ ಸ್ವಲ್ಪ ಬಾಚಿ ಅಡ್ಜಸ್ಟ್ ಮಾಡಿ ನಾರ್ಮಲ್ ಸ್ಟೇಜಿಗೆ ತೊಗೊಂಬರೋ ಮಧ್ಯೆ ವಯಸ್ಸಾಗ್ತಿದೆ ಅಂತ ಬಿಟ್ಟು ತಿಳಿಸ್ತಿರೋ ಬಿಳಿ ಕೂದಲು ಬೇರೆ. ಸಾರಿ, ಅದು ವಯಸ್ಸಾಗಿದ್ದಲ್ಲ, ಸ್ಟ್ರೆಸ್, ಟೆನ್ಷನ್, ಬಾಲನೆರೆ. ನಮಗೆ ಹೆಣ್ಮಕ್ಳಿಗೆ ಯಾವತ್ತೂ ವಯಸ್ಸಾಗಲ್ಲ. 30 ದಾಟಿದ್ರೆ 5 ವರ್ಷ ತನಕ 30 ಇರುತ್ತೆ. ಸ್ಟಿಕ್ಕರ್ ಹಾಕೋಣ ಅಂತ ಹೋದೆ. ಸೊ ಸ್ಟಿಕ್ಕರ್ ಕನ್ನಡಿಲೇ ಇದರಿಂದ ಅಲ್ಲಿ ಕಂಜುಸ್ತನ ತೋರಿಸಿ ಅದೇ ಸ್ಟಿಕ್ಕರ್ ಹಾಕೊಂಡೆ. ಈ ಪ್ರದಕ್ಷಿಣೆ ಹಾಕ್ಕೊಂಡು ಕಾಲಲ್ಲಿ ರಂಗೋಲಿ ಬಿರೋದು ಯಾಕಂದರೆ ಈ ಬಾಲನೆರೆ ಮತ್ತು ಸ್ಟ್ರೆಸ್, ಟೆನ್ಷನಿಂದ ಕೂದಲು ಉದ್ರೋಗಿರುತ್ತಲ್ವ, ಅದನ್ನು ತೆಗೆದು ಹೊರಗಡೆ ಎಸೆಯೋ ವಿಧಾನ ಇದು. ನಮ್ಮನೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಅಡುಗೆ ಮನೆ ವ್ಯೂ ಈ ಥರ ಕಾಣಿಸುತ್ತೆ. ಸುತ್ತ ಕಾಫಿ ತೋಟ, ಅಲ್ಲಿ ಕಾವೇರಿ ಹೊಳೆ ಕಾಣಿಸುತ್ತೆ. ಅಲ್ಲಿಂದ 200 ಮೀಟರ್ಸ್ ಅಷ್ಟೇ ದೂರ. ಸೊ ಯಾವ ರೆಸಾರ್ಟ್, ಹೋಮ್ ಸ್ಟೇಗೂ ಕಡಿಮೆ ಇಲ್ಲ ನಮ್ಮನೆ. ಸೊ ಇಷ್ಟೆಲ್ಲ ಕೆಲಸ ಕಥೆಗಳ ನಂತರ ನನ್ನ ಮನೆ ಕೆಲಸ ಎಲ್ಲ ಆದಮೇಲೆ ಮೇಯ್ನ್ ವರ್ಕ್ ನಾನು ಆನ್ಲೈನಲ್ಲಿ ಆರ್ಡರ್ಸ್ ಬಂದಿದೆಯಾ ಅಂತ ನೋಡ್ತೀನಿ, ಮತ್ತು ಎಡಿಟಿಂಗ್ ಮತ್ತು ಏನಾದರೂ ಅಕೌಂಟ್ಸ್ ವರ್ಕ್ ಇದ್ದರೆ ನೋಡ್ತೀನಿ. ಸೊ ನಾನೇನು ಆನ್ಲೈನಲ್ಲಿ ಸೇಲ್ ಮಾಡ್ತಾಯಿದ್ದೀನಿ, ಯಾವ ಪ್ರಾಡಕ್ಟ್ ಅಂತೆಲ್ಲ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಇನ್ನೂ ಹೆಚ್ಚಿನ ಕಂಟೆಂಟ್ ಇರುವ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಶೇರ್ ನಿಮ್ಮ ಕಡೆಯಿಂದ ಖಂಡಿತವಾಗಿ ಇರಬೇಕು. ಥ್ಯಾಂಕ್ ಯು.